ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಸರ್ ನಾನು ಜಯರಾಮ್. ಸರ್ ತಾವು ಎಲ್ಲಿಂದ ಬಂದಿರಾ? ಸರ್ ನಾನು ಬ್ಯಾಂಗ್ಳೂರು ಕುಮಾರಸ್ವಾಮಿ ಹುಟ್ಟೆ. ಸೂಪರ್ ಸರ್. ಸರ್ ನೀವು ಸ್ವದೇಶಿ ದಿಶಾ ಎಷ್ಟು ದಿನ ಆಯ್ತು ಸರ್ ನೀವು ಬಂದು? ಜಸ್ಟ್ 1 ಇಯರ್ ಆಯಿತು. ನಮ್ಮ ಗುರುಗಳು ಸೋಮಣ್ಣವ್ರ ಕಡೆಯಿಂದ ಈ ಒಂದು ಕಾನ್ಸೆಪ್ಟ್ ತಗೊಂಡು ಜಸ್ಟ್ ನಾನು ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿದ್ದು. ಫಸ್ಟ್ ಯೂಸ್ ಮಾಡಿದ್ದು ವೆರ್ಜಿನ್ ಕೋಕೋನಟ್ ಆಯಿಲ್. ಆ ವೆರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಮೇಯ್ನ್ ಶುಗರ್ ಕಂಟ್ರೋಲ್ ಬಂತು. ತುಂಬ ಸುಸ್ತಾಗಿರ್ತಕ್ಕಂಥ ಒಂದು ಜೀವ ಇವತ್ತು ಅಲರ್ಜಿ ಏನಿದೆ ಹೋಗ್ಬಿಟ್ಟು ಒಳ್ಳೆ ಎನರ್ಜಿ ಆಗಿದೆ, ತೊಂದರೆ ಇಲ್ಲ. ಎಲ್ಲ ಪ್ರಾಡಕ್ಟ್ ಕೊಟ್ಟಿರ್ತಕ್ಕಂಥ ಒಂದು ಟೇಸ್ಟ್ ಆಗ್ಬೋದು. ಸುಮಾರು 18 ಪ್ರಾಡಕ್ಟ್ ಯೂಸ್ ಮಾಡಿ ಒಂದೊಂದು ಪ್ರಾಡಕ್ಟಲ್ಲೂ ಅದರದೇ ಆಗಿರ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಅಂಶಗಳು ಏನಿದೆ ಅದು ಇವತ್ತು ನಾನು ಅಳವಡಿಸ್ಕೊಂಡು ಆಲ್ರೆಡಿ ಟೋಟಲ್ ಹೆಲ್ದಿ ಆಗಿದ್ದೀನಿ. ಸ್ವಯಂವಾಗಿ ನೀವು ಸ್ವದೇಶಿ ಪ್ರಾಡಕ್ಟ್ಸ್ ಉಪಯೋಗಿಸ್ಕೊ ಮೊದಲು ಹೇಗಿದ್ರಿ? ನಮ್ಮ ಕೇರಾಮೃತ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ? ಇವಾಗ ನಿಮ್ಮ ಎನರ್ಜಿ ಯಾವ ತರ ಇದೆ? ನೀವು ಯಾವ ತರ ಬದಲಾವಣೆ ಆಗಿದೆ? ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕಾಲು ಆಕ್ಸಿಡೆಂಟ್ ಆಗಿ ಈಗಲೂ ಕಾಲು ರಾಡಿದೆ. ಬಟ್ ಅವಾಗೇ ನಮ್ಮ ಸಾರ್ ಇದು ಆಪ್ರೇಷನ್ ಮಾಡ್ಬೇಕು ತೆಗಿಬೇಕಂದಿದ್ರು. ಸೋಮಣ್ಣ ಸಾರ್ ಎತ್ಕೊಂಡು ಅವಶ್ಯಕತೆ ಇಲ್ಲ, ಇದನ್ನು ಯೂಸ್ ಮಾಡಿ 100% ಚಾಲೆಂಜ್ ಆಗಿರ್ತೀರಾ ಅಂದರೆ ಇಂಡಿಪೆಂಡೆಂಟ್ ಆಗಿ ಆಲ್ರೆಡಿ ಅದನ್ನು ಯೂಸ್ ಮಾಡಿ ಇವತ್ತು ಎಲ್ಲ ಪ್ರಾಡಕ್ಟ್ ಕಂಪನಿಲಿ ಏನಿದೆ ಇದು ಯೂಸ್ ಮಾಡಿ ಆರಾಮಾಗಿದ್ದೀನಿ. ಯಾವುದು ಸಮಸ್ಯೆ ಇಲ್ಲ. ಒಂದು ಪೇಷಂಟ್ ಹಿಡಿದು ಈ ತರ ಉತ್ಪನ್ನಗಳು ಕೊಟ್ಟಿರ್ತಕ್ಕಂಥ ನಮ್ಮ ಗುರು ಸರ್ ಅವ್ರು ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಸ್ವದೇಶಿ ದಿಶಾ ಕಂಪನಿಗೆ ಇಡೀ ಸಮಸ್ತ ಜನಕೋಟಿಗೆ ಹೇಳೋದೊಂದೇ, ಇದೇ ರೀತಿ ಒಂದು ಆರೋಗ್ಯ ಕೊಡ್ತಕ್ಕಂಥ ಸಂಸ್ಥೆ ಇರುವಾಗ ಅದರಲ್ಲಿ ಒಂದು ಅವಕಾಶವನ್ನು ತಗೊಂಡು ಇವತ್ತು ನಾವು ಆರೋಗ್ಯನ ತಗೊಂಡು ಬೇರೆಯವ್ರಿಗೂ ಹೆಲ್ತ್ ಕೊಡಬೇಕಂತ ಹೇಳ್ತಾ ಆ್ಯಕ್ಚುಲಿ ಸೋಮಣ್ಣ ಸರ್ ಕಡೆಯಿಂದ ಜಸ್ಟ್ 1 ಇಯರಲ್ಲಿ ಇವತ್ತು ಒಂದು ಡಿಸ್ಟ್ರಿಬ್ಯೂಟರ್ ಆಗಿ ಸೂಪರ್ ಆಗಿ ಒಂದು ಮಾಸ್ಟರ್ ಆಗಿ ಅವರ ಒಂದು ಸಹಾಯದಿಂದ ಇವತ್ತು ಆಲ್ರೆಡಿ ಒಂದು ಫ್ರಾಂಚೈಸಿಗಳು ಓಪನ್ ಮಾಡಿ ನಮ್ಮ ಕಡೆಯಿಂದ ಎಲ್ರಿಗೂ ಒಂದು ಒಳ್ಳೆಯ ಒಂದು ಅನುಕೂಲ ಆಗಿ ಒಂದು ಸರ್ವಿಸ್ ಕೊಡ್ತಾ ಸರ್ ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಮತ್ತು ನಮ್ಮ ನಾಡಿನ ಜನತೆಗೆ ಸ್ವದೇಶಿ ಪದಾರ್ಥಗಳನ್ನ ಯಾವ ರೀತಿಯಲ್ಲಿ ಹೇಳಿ ಪ್ರಮೋಟ್ ಮಾಡಿ ಬಳಸಿ ಅಂತ ನಿಮ್ಮ ಬಾಯಿಂದ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಆ್ಯಕ್ಚುಲಿ ನಾವು ಯಾರಿಗನ್ನ ಒಂದು ಪ್ರಾಡಕ್ಟ್ ಪ್ರಮೋಟ್ ಮಾಡುವಾಗ ಮೊದಲನೇದಾಗಿ ಅದರ ಬಗ್ಗೆ ನಮಗೆ ಪೂರ್ತಿ ಅರಿವಿರಬೇಕು. ನಮಗೆ ಪೂರ್ತಿ ಅರಿವಿದ್ದು ನಮ್ಮ ಎಕ್ಸ್ಪೀರಿಯನ್ಸ್ ಯಾವಾಗಿದೆಯೋ ಅದನ್ನ ದಮ್ಮಾಗಿ ನಾವು ಮಾತಾಡ್ಬೋದು. ಯಾರೋ ಪ್ರಾಡಕ್ಟ್ ಹೇಳಿದ್ರು ಅಂತ ನಾವು ಹೇಳೋಕ್ಕಿಂತ ನಮ್ಮ ಅನುಭವ ತುಂಬ ಮುಖ್ಯ. ಅಂದಮೇಲೆ ಈಗ ನಾವು ಯಾರಿಗನ್ನ ಹೇಳ್ಬೇಕಾದ್ರೆ ಅವ್ರು ನಮ್ಮ ಮಾತು ಕೇಳಲಿಲ್ಲ ಅಂತಲ್ಲ ಅರ್ಥ. ಅವ್ರಿಗೆ ಅರ್ಥ ಮಾಡಿಸೋ ಯೋಗ್ಯತೆ ನನಗಿನ್ನ ಬಂದಿಲ್ಲ. ನಾನು ಸೆಟ್ಲ್ ಮಾಡ್ಕೋಬೇಕು ಫಸ್ಟ್. ಅವ್ರು ಕೇಳಬೇಕಂತ ರೂಲ್ ಇಲ್ಲ. ನಾವು ಯೂಸ್ ಮಾಡಿ ನಮ್ಮ ಸ್ವಂತ ಅನುಭವದಿಂದ ಹೇಳೋದೇ ಮಾತು ಬೇರೆ ಇರ್ತದೆ, ಯಾರೋ ಹೇಳಿದ ಮಾತು ಬೇರೆ ಇರ್ತಾದ್ರಿಂದ ಫಸ್ಟ್ ಯೂಸ್ ಮಾಡಿ, ರೆಕಮೆಂಡ್ ಮಾಡಿ, ಇದನ್ನ ಪರ್ಚೇಸ್ ಮಾಡಿ ಸಾಕು. ಇನ್ನೇನು ಇಲ್ಲ. ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟು ತಪ್ಪು ಸುಮ್ಮನೆ ಇರ್ತಾರೆ ಇರಲ್ಲ. ಕರೆಕ್ಟಾ? ಆಲ್ರೆಡಿ ನೀವು ಪರ್ಚೇಸ್ ಮಾಡಿದ್ದಕ್ಕೆ ಆ ಪದದಲ್ಲೇ ಸಿಕ್ಕೋಯ್ತು. ಇಡೀ ಲೈಫು ಪರ್ಚೇಸ್ ಅದರಲ್ಲಿ ಸಿಕ್ತು ನೋಡಿ. PURCHASE ಅನ್ನೋದ್ರಲ್ಲಿ ಫಸ್ಟ್ ಲೆಟರ್ P ಅನ್ನೋದು ಪರ್ಚೇಸ್ ಮಾಡಿ, ಅದ್ರ ಪಕ್ಕದಲ್ಲಿ ಯೂಸ್ ಮಾಡಿ, ಅದ್ರ ಪಕ್ಕದಲ್ಲಿ R ರೆಕಮೆಂಡ್ ಮಾಡಿ, ಅದ್ರ ಪಕ್ಕದಲ್ಲಿ ಚೇಸ್ ಅದ್ರ ಹಿಂಬಾಲಿಸ್ಕೊಂಡೋಗಿ. ಇಷ್ಟೇ ಸರ್ ನಮ್ಮ ಕಂಪನಿ, ನಮ್ಮ ಕಾನ್ಸೆಪ್ಟ್. ಇಡೀ ನಮ್ಮ ಉಸಿರಿರೋರು ಕೂಡ ಕಂಪ್ಲೀಟ್ ನಮ್ಮ ಇದೆಲ್ಲ ಒಂದು ಅವ್ರ ಋಣವಾಗಿದ್ರು ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್.